ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಂಜನಗೂಡಿಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಮಕ್ಕಳು ತುಂಬ ದಿನದಿಂದ ಕೇಳ್ತಾ ಇದ್ರು ನಂಜನಗೂಡಿಗೆ ಹೋಗಿದ್ದು ಬರೋಣ ಅಂತಂತ. ಅವ್ರಿಗೂ ಕೂಡ ಸಂಡೇ ರಜೆ ಇರೋದ್ರಿಂದ ಹೋಗಿದ್ದು ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಇಲ್ಲಿ ಕಪಿಲಾ ನದಿ ಹತ್ರ ಬಂದು ನೋಡಿದ್ರೆ ತುಂಬಾ ಜನ ಸೇರಿದ್ರು ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ನಂಜನಗೂಡನ್ನು ದಕ್ಷಿಣ ಕಾಶಿ ಅಂತಲೂ ಸಹ ಕರೀತಾರೆ. ನಾವು ಕೂಡ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ದರ್ಶನ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ. ಇವತ್ತು ಸಂಡೇ ಇರೋದ್ರಿಂದ ರಶ್ ಆಗ್ತಾರೆ. ಇವತ್ತು 4 ಗಂಟೆಗೆ ಓಪನ್ ಇರುತ್ತೆ, ಬೇಗ ಬೇಗ ಬನ್ನಿ ಅಂತ ಹಸ್ಬೆಂಡ್ಗೆ ಹೋಗ್ತಾಯಿದ್ರು. ಹಾಗೆ ನಾವು ಕೂಡ ಫಾಸ್ಟಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸ್ನೇಹಿತರೆ. ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಒಳಗಡೆ ಗರ್ಭಗುಡಿಯಲ್ಲಿ ಫೋಟೋಸ್ ವೀಡಿಯೋಸ್ ಏನೂ ಮಾಡೋಂಗಿಲ್ಲ, ಅದರಿಂದ ನಾನು ಒಳಗಡೆ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಹೊರಗಡೆ ಬಂದು ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಮಹಾನಂದಿ ಹತ್ರ ತಗೊಳ್ಬೋದು ಫೋಟೋಸ್ ಯಾವುದೇ ಇದ್ದರೂ ಕೂಡ. ಹಾಗೆ ನಮ್ಮ ಪಾಪುಗೆ ಚಿಕ್ಕ ವಯಸ್ಸಿನಲ್ಲೇ ಹರಕೆ ಮಾಡ್ಕೊಂಡಿದ್ವಿ, ಅವನ ತೂಕದ ಬೆಲ್ಲವನ್ನು ಕೊಡ್ತೀವಿ, ತುಲಾಭಾರ ಮಾಡಿಸ್ತೀವಿ ಅಂತ. ಆ ಹರಕೆ ಕೂಡ ಇವತ್ತು ಕಂಪ್ಲೀಟ್ ಆಯಿತು. ನಂತರ ನಾವು ದೇವಸ್ಥಾನನ ಒಂದು ರೌಂಡ್ ಮಾಡಿಕೊಂಡು ಹಾಗೆ ಅಲ್ಲಿ ವಲ್ಲಭ ಸಮೇತ ಗಣೇಶನ ದೇವಸ್ಥಾನ ಕಾಣಿಸ್ತಾ ಇತ್ತು. ಒಂದು ಸರಿನೂ ಹೋಗಿರಲಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಸ್ನೇಹಿತರೆ. ಎಲ್ಲ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನಂಜನಗೂಡಲ್ಲಿ. ಎಲ್ಲ ದೇವರ ಕೃಪಾ ಕಟಾಕ್ಷ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.